ಬೇಕಾಗುವ ಸಾಮಗ್ರಿಗಳು: ಸೀಬೆಹಣ್ಣು, ಸಕ್ಕರೆ, 1 ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಹಾಗೂ 1 ಚಮಚ ಮೆಣಸಿನ ಪುಡಿ. ಮೊದಲಿಗೆ ಕಳಿತ ಅಂದರೆ ಹಣ್ಣಾದ ಒಂದು ಸೀಬೆಹಣ್ಣು ಬೇಕು. ಅದರ ಕಣ್ಣನ್ನು ಅಂದರೆ ಅದರ ತೊಟ್ಟನ್ನು ತೆಗೆಯೋಣ. ಮೊದಲು ಚೆನ್ನಾಗಿ ಹಣ್ಣಾದರೆ ಜ್ಯೂಸ್ ಚೆನ್ನಾಗಾಗುತ್ತೆ. ಆಮೇಲೆ ಒಂದು ವಿಶೇಷ ಏನಂತ ಹೇಳಿದರೆ, ಸೀಬೆಹಣ್ಣು ಸುಮಾರು 1 kg ಇದ್ದರೆ ಅಥವಾ ಈ ಒಂದು ಹಣ್ಣಿಗೆ ನಾನು ಹೇಳುವುದಾದರೆ ಸುಮಾರು 1 ಗ್ಲಾಸ್ ಜ್ಯೂಸ್ ಆಗ್ತದೆ ಅಂತ ಹೇಳಿದರೆ, ಒಂದು 3 ಹಣ್ಣು ತೆಗೆದುಕೊಂಡ್ರೆ 6 ಗ್ಲಾಸ್ ಜ್ಯೂಸ್ ಸುಲಭವಾಗಿ ಮಾಡ್ಬೋದು. ಈಲ್ಡ್ ತುಂಬ ಚೆನ್ನಾಗಿರ್ತದೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಕೆಲವು ಹಣ್ಣುಗಳು ನಾವು ಕಟ್ ಮಾಡಿದ ನಂತರ ಆಕ್ಸಿಡೈಸ್ ಆಗುತ್ತೆ, ಅದರ ರುಚಿ ಹೋಗ್ತದೆ, ಸ್ವಲ್ಪ ಅದು ಹಾಳಾದಾಗ ಅನಿಸ್ಬೋದು, ಅಂದರೆ ಅಳಿಸಿ ಹೋದಾಗ ಅನಿಸ್ಬೋದು. ಆದರೆ ಸೀಬೆಹಣ್ಣು ಅದರ ಹಣ್ಣು ಕಟ್ ಮಾಡಿಟ್ಟು ಸಹ ಒಂದು ಕಪ್ಪು ಬಣ್ಣ ಆಗೋದಿಲ್ಲ, ಆಕ್ಸಿಡೈಸ್ ಆಗೋದಿಲ್ಲ, ಒಂದು ಬಾಳೆಹಣ್ಣು ಅಥವಾ ಆ್ಯಪಲ್ ಥರ ಆಗಲ್ಲ. ಇನ್ನೊಂದು ಏನಂತ ಹೇಳಿದರೆ, ಇದರ ಜ್ಯೂಸ್ ಮಾಡಿಟ್ಟು ಸಹ ಹಾಗೆ ನಾವು ಫ್ರಿಜ್ಜಲ್ಲಿ ಇಡದೇ ಇದ್ದರೂ ಸಹ 2 ರಿಂದ 3 ಗಂಟೆ ಅದು ಚೆನ್ನಾಗೇ ಇರ್ತದೆ. ಯಾವ ರೀತಿ ಅದು ರುಚಿ ಬದಲಾವಣೆ ಆಗೋದಿಲ್ಲ. ಈಗ ಒಂದು ಸಣ್ಣ ಹಣ್ಣು ತೆಗೆದುಕೊಂಡಿದ್ದೇನೆ. ಸುಮಾರು 1.5 ಗ್ಲಾಸ್ನಷ್ಟು ಜ್ಯೂಸ್ ಆಗ್ತದೆ. ಮಿಕ್ಸಿ ಜಾರಿಗೆ ಹಾಕಿ ನೀರು, ನಾವು ನೀರು ಹಾಕಿದ್ರಿಂದ ಸಕ್ಕರೆನೂ ಹಾಕಬೇಕಾಗ್ತದೆ. ಹಾಗಾಗಿ 2 ದೊಡ್ಡ ಚಮಚದಷ್ಟು ಸಕ್ಕರೆ, ರುಚಿಗೆ ಬೇಕಾದರೆ ಆಮೇಲೆ ಇನ್ನೂ ಜಾಸ್ತಿ ಹಾಕ್ಬೋದು. ಹಾಗೆ ನಾನು ಹೇಳಿದ್ನಲ್ಲ, ರಸ್ತೆ ಬದಿಯಲ್ಲಿ ನಾವು ಆ ಸೀಬೆಹಣ್ಣನ್ನು ಚಪ್ಪರಿಸಿ ತಿಂತಾ ಇದ್ದಂಥ ಆ ಒಂದು ರುಚಿ ಬರಬೇಕು ಅಂತ ಹೇಳಿದರೆ ಉಪ್ಪು ಬೇಕು. 1-1.5 ಗ್ಲಾಸ್ ಆಗೋದ್ರಿಂದ ಒಂದು ಅರ್ಧ ಚಮಚದಷ್ಟು ಉಪ್ಪು. ಖಾರ, ನಾನು ಕೆಂಪು ಮೆಣಸಿನ ಪುಡಿ ಅಂದರೆ ಅಚ್ಚ ಖಾರದ ಪುಡಿ ಅಂತ ತೆಗೆದುಕೊಂಡಿದ್ದೇನೆ. ಕೆಲವು ಖಾರದ ಪುಡಿ ತುಂಬ ಖಾರ ಇರ್ತದೆ, ನೋಡಬೇಕು. ಇದು ಬ್ಯಾಡಗಿ ಮೆಣಸಿನ ಪುಡಿ, ಆದ್ದರಿಂದ ಇದು ಹೆಚ್ಚು ಖಾರ ಇಲ್ಲ, ಆದರೆ ಒಳ್ಳೆಯ ಒಂದು ಬಣ್ಣ ಬರ್ತದೆ. ಹಾಗಾಗಿ 1/4 ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೇನೆ. ಹಾಗೆ ನೀರು ಹಾಕಿದ್ರಿಂದ ಈ ಹುಳಿ ಅಂಶ ಕಮ್ಮಿ ಆಗಿರುತ್ತೆ. ಹಾಗಾಗಿ 1 ನಿಂಬೆಹಣ್ಣನ್ನು ಪೂರ್ತಿ, 1 ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಿಂಡ್ಕೊಳ್ಳೋಣ. ನೋಡಿ, ಈಗಾಗಲೇ ನಾವು ಹೇಳಿದ್ದೇವೆ ಈ ಸೀಬೆಹಣ್ಣಲ್ಲಿ ಭಾಳಷ್ಟು ವಿಟಮಿನ್ ಸಿ ಇದೆ ಅಂತ ಹೇಳಿ. ಜೊತೆಗೆ ನಿಂಬೆಹಣ್ಣಿನ ಒಂದು ಸ್ವಾದ ಅದು ಸೇರಿದಾಗ ವಿಟಮಿನ್ ಸಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದಾಗಿದೆ. ಈಗ ಇದನ್ನು ಶೋಧಿಸಿಕೊಳ್ಳೋಣ. ಸಣ್ಣ ತುಣುಕುಗಳಿದ್ದರೆ ಮತ್ತೊಮ್ಮೆ ಮಿಕ್ಸಿಗೆ ಹಾಕ್ಬೋದು. ಒಂದು ಸಣ್ಣ ಹಣ್ಣಿನಿಂದ ಸುಮಾರು 2 ಲೋಟದಷ್ಟು ಜ್ಯೂಸ್ ಆಗ್ತದೆ. ಇದು ಇನ್ನೊಮ್ಮೆ ಮಿಕ್ಸಿಗೆ ಹಾಕ್ಬೋದು. ಕೆಂಪು ಹಣ್ಣು, ಪಿಂಕ್ ಕಲರ್ ಹಣ್ಣೇನು ಉಪಯೋಗಿಸಿದರೆ ಭಾಳಷ್ಟು ಗಾಢವಾದ ಒಂದು ಗುಲಾಬಿ ಬಣ್ಣದ ಒಂದು ಜ್ಯೂಸ್ ತಯಾರಾಗ್ತದೆ. ವೀಕ್ಷಕರೇ, ಈಗ ಈ ಸೀಬೆಹಣ್ಣಿನ ಒಂದು ಪಾನೀಯ ರೆಡಿಯಾಗಿದೆ. ಉಳಿದ ತುಣುಕಿನಿಂದ ಮತ್ತೊಮ್ಮೆ ಜ್ಯೂಸ್ ಮಾಡೋಣ. ಆದರೆ ಈಗ ಈ ಸೀಬೆಹಣ್ಣಿನ ಒಂದು ವಿಶೇಷವಾದ, ಇದರಲ್ಲಿ ಎಲ್ಲ ರೀತಿಯ ರುಚಿ ಇದೆ. ಸಿಹಿ ಇದೆ, ಹುಳಿ ಇದೆ, ಉಪ್ಪು ಇದೆ, ಆ ಸಿಪ್ಪೆಯ ಒಂದು ಒಗರು ಸಹ ಇದೆ. ಹಾಗೆ ಪರಿಪೂರ್ಣವಾದ ಒಂದು ವಿಟಮಿನ್ ಮತ್ತು ಖನಿಜಾಂಶಗಳು ಕೂಡ ಇರುವಂಥ ಈ ಸೀಬೆಹಣ್ಣಿನ ಒಂದು ಜ್ಯೂಸ್ ಬಾಯಿ ಚಪ್ಪರಿಸಿ ಕುಡಿಯುವಂಥದ್ದು. ನೋಡಿ, ತುಂಬ ತಿಕ್ ಅನಿಸ್ತದಲ್ಲ, ದಪ್ಪ ಆಗಿದೆಲ್ಲ. ಇನ್ನೂ ಸ್ವಲ್ಪ ನೀರು ಸೇರಿಸ್ಬೋದು. 2-2.5 ಗ್ಲಾಸ್ ಅಷ್ಟು ಮಾಡ್ಬೋದು. ಮಾಡುವ ವಿಧಾನ: ಮೊದಲಿಗೆ ಸೀಬೆಹಣ್ಣನ್ನು ಕತ್ತರಿಸಿಕೊಳ್ಳಿ. ನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳಿ.
ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೂ 1 ಚಮಚ ಮೆಣಸಿನ ಪುಡಿ ಬೆರೆಸಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಸ್ವಲ್ಪ ರುಚಿ ಹೆಚ್ಚಿಸಲು 1 ನಿಂಬೆಹಣ್ಣಿನ ರಸ ಉತ್ತಮ. ಈಗ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಗ್ರೈಂಡ್ ಮಾಡಿಕೊಂಡಿರುವ ಸೀಬೆ ರಸವನ್ನು 1 ಗ್ಲಾಸಲ್ಲಿ ಸೋಸಿಕೊಂಡರೆ ರುಚಿಯಾದ ಆರೋಗ್ಯಪೂರ್ಣವಾದ ಸೀಬೆ ಹಣ್ಣಿನ ಜ್ಯೂಸ್ ರೆಡಿ.